ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದಲ್ಲಿ 40ನೇ ಅಧ್ಯಾಯ ನಡೆದಿದೆ. ನಿನ್ನೆಯ ದಿವಸ ಆಚಾರ್ಯರ ಮುಖದಿಂದ ನಾವು ಆ 40ನೇ ಅಧ್ಯಾಯದಲ್ಲಿ ವರಾಹರೂಪಿಯಾದಂತಹ ಭಗವಂತನ ಉತ್ಪತ್ತಿಯ ಹಿನ್ನೆಲೆ, ಬ್ರಹ್ಮ ಪುರಾಣದಲ್ಲಿ ಬಂದಿರತಕ್ಕಂಥ ವಿಶೇಷ ಕಥೆ ಅದನ್ನೆಲ್ಲ ಗಮನಿಸಿದ್ವಿ. ಯಾಕಂದ್ರೆ ಇಲ್ಲಿ ಬಂದಂತೆ ಆ ಭಗವಂತ ವಿವಿಧ ರೂಪಗಳನ್ನು ಯಾಕೆ ತೆಗೆದುಕೊಂಡ, ಅಸಿಂಖ್ಯ ಅದ್ಭುತ ಶಕ್ತಿಯುಳ್ಳಂತಹ ಭಗವಂತ ನರಲೋಕದಲ್ಲಿ ಅವತಾರ ಯಾಕೆ ಮಾಡ್ತಾನೆ, ವರಾಹ ಅವತಾರ, ನರಸಿಂಹ ಅವತಾರ ಇತ್ಯಾದಿ ಅವತಾರಗಳನ್ನ ಯಾಕೆ ತಗೋತಾನೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದರು. ಆದ್ರೆ ವರಾಹ ಅವತಾರದ ಕಥೆ ಇಲ್ಲಿ ಬರಲಿಲ್ಲ. ಪ್ರಶ್ನೆ ಅಷ್ಟೇ ಬಂತು, ಮುಂದೆ ಬರ್ತಿರ್ಬೇಕು ಬೇರೆ ಪುರಾಣಗಳಲ್ಲಿ, ಇಲ್ಲಿ ಬರಲಿಲ್ಲ. ಹಾಗಾಗಿ ಆಚಾರ್ಯರು ಅದನ್ನ ಬ್ರಹ್ಮ ಪುರಾಣದ ಹಿನ್ನೆಲೆಯಲ್ಲಿ ವರಾಹರೂಪಿಯಾದಂಥ ಭಗವಂತ ಹೇಗೆ ಅವತಾರ ಮಾಡಿದ ಅಂತ ಅನ್ನೋದನ್ನ ನಿನ್ನೆ ವರ್ಣನೆ ಮಾಡಿದರು. ಮತ್ತು ಯಜ್ಞರೂಪಿಯಾದಂತಹ ಭಗವಂತ ರಕ್ಷತ್ವಸೌ ಮಾಧ್ವನಿ ಯಜ್ಞಕಲ್ಪ ಅಂತ ಹೇಳಿ ನಾರಾಯಣ ವರ್ಮ ಭಗವಂತ ಸ್ತೋತ್ರ ಮಾಡ್ತೇವೆ. ಸ್ವಯಂ ಭಗವಂತನೇ ಯಜ್ಞ ಸ್ವರೂಪಿಯಾದಂಥ ಭಗವಂತ. ಆತ ಯಜ್ಞಕ್ಕೆ ಉಪಯುಕ್ತವಾಗುವಂತಹ ಸಲಕರಣೆಗಳನ್ನ ಅನೇಕ ಹೇಗೆ ಸೃಷ್ಟಿ ಮಾಡಿದ ಇತ್ಯಾದಿ ಕಥೆಗಳನ್ನ ನಿನ್ನೆ ನಾವು ಗಮನಿಸಿದೆವು. ತಾನೇ ಯಜ್ಞ ಸ್ವರೂಪ, ಯಜ್ಞಕ್ಕೆ ಬೇಕಾದಂತಹ ಸಲಕರಣೆಯ ಸ್ವರೂಪನೂ ಅವನೇ, ಯಜ್ಞದ ಭೋಕ್ತಾನೂ ಅವನೇ, ಯಜ್ಞದ ಕರ್ತಾನೂ ಅವನೇ, ಯಜ್ಞದ ಫಲ ಕೊಡುವವನು ಅವನೇ ಅನ್ನುವಂಥ ಕಥೆಗಳನ್ನೆಲ್ಲ ನಿನ್ನೆ ನಾವು ನೋಡಿದೆವು. ಮತ್ತೆ ಆ ಭಗವಂತನನ್ನ ಸ್ತೋತ್ರ ಮಾಡುವಾಗ ಈ ಜಗತ್ತಿನಲ್ಲಿ ಇರುವಂತಹ ನಾನಾ ರೀತಿಯಾದ ಸಂಗತಿಗಳಿಗೆ ಆ ಭಗವಂತನೇ ಹೇಗೆ ಜನಕ ಅಂತ ಅನ್ನೋದನ್ನು ನಾವು ನಿನ್ನೆ ಗಮನಿಸಿದ್ವಿ. ವಿವಿಧ ಯಜ್ಞಗಳ ಸಂರಕ್ಷಕ ಅನ್ನುವಂಥ ಮಾತು ಬಂತು. ಆ ಬಳಿಕ ಆನ್ವೀಕ್ಷಿಕಿ, ತ್ರಯಿ, ವಾರ್ತಾ, ದಂಡನೀತಿ ಎಂಬ 4 ವಿದ್ಯೆಗಳನ್ನು ಅರಿತವನು ಅಂತ ಮಾತು ಬಂತು. ಅರಿತವನು, ಹಾಗೆ ಆ ವಿದ್ಯೆಗಳನ್ನ ಈ ಜಗತ್ತಿನಲ್ಲಿ ಪ್ರಚಾರ ಮಾಡಿದವನು ಅಂತ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಬರೀ ಈ ವಿದ್ಯೆಗಳಿಗೆ ಅಷ್ಟೇ ಅಲ್ಲ, ಜಗತ್ತಿನಲ್ಲಿರುವಂತಹ ಎಲ್ಲ ಮಂತ್ರಗಳಿಗೆ, ಗಾಯತ್ರಿ ಮೊದಲಾದ ಎಲ್ಲ ಮಂತ್ರಗಳು, 4 ವೇದಗಳು, ಹೀಗೆ ಜಗತ್ತಿನಲ್ಲಿ ಎಲ್ಲ ವಿದ್ಯೆಗಳಿಗೂ ಕೂಡ ಭಗವಂತನೇ ಆದ್ಯ ಋಷಿ. ಮತ್ತು ಆಯಾ ವೇದ ಮಂತ್ರಗಳಿಂದ ಆಯಾ ಋಷಿಗಳು, ವಿಶ್ವಾಮಿತ್ರ ಋಷಿಗಳು, ಅವನ ಮಕ್ಕಳು ಮಧುಚಂದ್ರ ಮೊದಲಾದ ಋಷಿಗಳು ಆ ವೇದ ಮಂತ್ರಗಳನ್ನು ಕಂಡುಕೊಂಡಿದ್ರೆ, ಅದಕ್ಕೆ ಅವರು ದುಷ್ಟಾರರು ಅಂತ ಅನ್ಸ್ಕೊಂಡಿದ್ರೆ ಅದೆಲ್ಲವೂ ಭಗವಂತನಿಂದಲೇ. ಭಗವಂತ, ಆ ಬಳಿಕ ಚತುರ್ಮುಖ ಬ್ರಹ್ಮ, ಹೀಗೆ ಆ ಪರಂಪರೆ, ಆ ವೈದಿಕ ಪರಂಪರೆ ಮುಂದುವರಿತದೆ, ಗುರು ಪರಂಪರೆ ಮುಂದುವರಿತದೆ. ಆನ್ವೀಕ್ಷಿಕಿ, ಈ ವಾರ್ತಾ, ದಂಡ ನೀತಿ ಅಂತ 4 ವಿದ್ಯೆಗಳನ್ನು ಅರಿತವನು ಅಂತ ನಾವು ಹೇಳಿದ್ವಲ್ಲ, ಅರಿತವನು ಮತ್ತು ಹಾಗೆ ಅವನ್ನ ಪ್ರಚಾರಕ್ಕೆ ತಂದವನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಆನ್ವೀಕ್ಷಿಕಿ ಅಂದ್ರೆ ಏನು, ತ್ರಯಿ ಅಂದ್ರೆ ಏನು, ಅದನ್ನು ಸ್ವಲ್ಪ ಪ್ರಾಸಂಗಿಕವಾಗಿ ಗಮನಿಸಿದ್ರೆ ಉಚಿತ ಆಗಿತ್ತು. ಆನ್ವೀಕ್ಷಿಕಿ ಅಂದ್ರೆ ತರ್ಕಶಾಸ್ತ್ರ, ಅರ್ಥಶಾಸ್ತ್ರಕ್ಕೆ ಆನ್ವೀಕ್ಷಿಕೆ ಅಂತ ಕರಿತೀವಿ. ತ್ರಯಿ ಅಂದ್ರೆ ಆ ಶಬ್ದವೇ ಹೇಳುವಂತೆ 3 ವೇದಗಳ ಸಮುದಾಯ, ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಈ ರೀತಿಯಾಗಿ 3 ವೇದಗಳ ಸಮುದಾಯ. ಅಥರ್ವ ವೇದವನ್ನ ಸಾಮಾನ್ಯವಾಗಿ ಪರಿಗಣನೆ ಮಾಡೋದಿಲ್ಲ. ಚತುರ್ವೇದಗಳು ಅಂತ ಪ್ರತ್ಯೇಕವಾಗಿ ಹೇಳೋದೊಂದಿದೆ, 3 ವೇದಗಳು ಅಂತ ಇವುಗಳನ್ನೇ ಮುಖ್ಯವಾಗಿ ಗಣನೆ ಮಾಡಲಿಕ್ಕೆ ಕಾರಣ ಏನಂದ್ರೆ, ಆ ಅಥರ್ವೇದದಲ್ಲಿ ಬರುವಂತ ಎಷ್ಟೋ ಮಂತ್ರಗಳು ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ ಬರುವಂತ ಮಂತ್ರಗಳೇ, ಅದಕ್ಕೆ ಸ್ವರ ಅಷ್ಟೇ ಸ್ವಲ್ಪ ವ್ಯತ್ಯಾಸ. ಕೆಲವು ಕಡೆ ಸ್ವರ ವ್ಯತ್ಯಾಸ ಆಗಿ, ಕೆಲವು ಕಡೆ ಸ್ವರ ರಹಿತವಾಗಿ ಬರುವಂತ ಮಂತ್ರಗಳು. ಹಾಗಾಗಿ 3 ವೇದಗಳನ್ನೇ ಪ್ರಧಾನವಾಗಿ ನಾವು ಗಣನೆ ಮಾಡ್ತೀವಿ. ಹಾಗಾಗಿ ತ್ರಯಿ ಅಂದ್ರೆ 3 ವೇದಗಳು. ಮತ್ತೆ ಅಲ್ಲಿ ವಾರ್ತಾ ಅಂತ ಇನ್ನೊಂದು ಶಬ್ದ ಬಂತು. ವಾರ್ತಾ ಅಂತ ಹೇಳಿದ್ರೆ ಜೀವನೋಪಯೋಗಿ ಆಗ್ತಕ್ಕಂಥ ವಿದ್ಯೆಗಳು. ನಾವೇನೇನು ವೃತ್ತಿಗಳನ್ನು ನಡೆಸ್ತೀವಲ್ಲ, ಕೃಷಿ, ವ್ಯಾಪಾರ ಮೊದಲಾದಂತಹ ಅನೇಕ ವೃತ್ತಿಗಳನ್ನು ನಡೆಸ್ತೀವಲ್ಲ, ಈ ಎಲ್ಲ ವೃತ್ತಿಗಳಿಗೆ ವಾರ್ತಾ ಅಂತ ನಾವು ಕರಿತೀವಿ. ಆ ಎಲ್ಲ ವೃತ್ತಿಗಳ ಸ್ಥಳವನ್ನ ಅರಿತವ ಮತ್ತು ಆ ವೃತ್ತಿಗಳನ್ನ ಜನರಲ್ಲಿ ಪ್ರಚಾರಪಡಿಸಿ ಅವರ ಜೀವನೋಪಾಯಕ್ಕೆ ಹಾದಿ ಮಾಡಿಕೊಟ್ಟವ ವೃತ್ತಿದಾತ ಅಂತ ಹೇಳಿ ನಾವು ಭಗವಂತನನ್ನ ಆ ಪದ್ಮಪುರಾಣದ ವಾಸುದೇವ ಸಹಸ್ರನಾಮದಲ್ಲಿ ಮತ್ತು ಪೃಥ್ವಿನ ಚರಿತ್ರೆಯಲ್ಲಿ ಗಮನಿಸಿದ್ವಿ. ಹಾಗೆ ವಾರ್ತಾವನ್ನು ಸರಿಯಾಗಿ ತಿಳಿದವನು ಮತ್ತು ಅದನ್ನ ಜನರಿಗೆ ಹಂಚಿಕೊಟ್ಟವನು ಆ ಭಗವಂತ ಅಂತ ಅಲ್ಲಿ ಅರ್ಥ ಮಾಡ್ಕೋಬೇಕು. ದಂಡನೀತಿ ಅಂತ ಇನ್ನೊಂದು ಶಬ್ದ ಇದೆ. ದಂಡನೀತಿ ಅಂತಂದ್ರೆ ಆನ್ವೀಕ್ಷಿಕಿ, ದಂಡನೀತಿ, ತರ್ಕವಿದ್ಯಾ, ಅರ್ಥಶಾಸ್ತ್ರಯೋಹೋ ಅಂತ ಹೇಳಿ ಅಮರಕೋಶ. ಆನ್ವೀಕ್ಷಿಕೆ ಅಂದ್ರೆ ತರ್ಕಶಾಸ್ತ್ರ, ದಂಡನೀತಿ ಅಂದ್ರೆ ಅರ್ಥಶಾಸ್ತ್ರ ಅಂತ ಹೇಳಿ ಅಮರಕೋಶ ಹೇಳ್ತದೆ. ಇಲ್ಲಿ ನಾವು ದಂಡನೀತಿ ಅಂತಂದ್ರೆ
ಯಾವ್ಯಾವ ಅಪರಾಧಗಳಿಗೆ ಏನೇನು ಶಿಕ್ಷೆ ಅಂತ ವಿಧಿಸುವ ಶಾಸ್ತ್ರ ಇದೆಯಲ್ಲ ಅದನ್ನು ದಂಡ ನೀತಿ ಅಂತ ಹೇಳ್ತೀವಿ. ಅರ್ಥಶಾಸ್ತ್ರ ಅಂದ್ರೆ ಅದು ಹೇಗೆ ಅಂತ ಹೇಳಿ ಸ್ವಲ್ಪ ನಮಗೆ ಸಂದೇಹ ಅನಿಸ್ಬೋದು. ಅದಕ್ಕೆ ಕಾರಣ ಏನಂತಂದ್ರೆ ಇವತ್ತಿನ ನಮ್ಮ ಆಧುನಿಕ ರಾಜ್ಯ ವ್ಯವಸ್ಥೆಯಲ್ಲಿ ರಾಜ್ಯಶಾಸ್ತ್ರ ಬೇರೆ, ಅದು ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಬೇರೆ, ಅದು ಅರ್ಥಶಾಸ್ತ್ರ. ಹಾಗೆ ದಂಡಶಾಸ್ತ್ರ ಬೇರೆ, ಇಂಡಿಯನ್ ಪೀನಲ್ ಕೋಡ್ ಅಂತೀವಲ್ಲ IPC, ಇವೆಲ್ಲ ಈ ಮೂರು ಬೇರೆ. ಇದು ಆಧುನಿಕ ಶಾಸ್ತ್ರ ಪದ್ಧತಿ. ಆದರೆ ಪ್ರಾಚೀನ ಪದ್ಧತಿಯಲ್ಲಿ ಭಗವಂತನೇ ಅದನ್ನು ಅರಿತು ಸರ್ವಜ್ಞನಾದಂತಹ ಭಗವಂತ ಅದನ್ನು ತನ್ನ ಜ್ಞಾನದಲ್ಲಿ ಇಟ್ಟುಕೊಂಡು ಲೋಕದಲ್ಲಿ ಪ್ರಚಾರ ಮಾಡಿದ ರೀತಿ ಮತ್ತು ಕಾಲ ಕಾಲಕ್ಕೆ ಅನೇಕ ಋಷಿಗಳು ಇತ್ತೀಚಿನವರೆಗೂ ಕೂಡ ಚಾಣಕ್ಯ ಮೊದಲಾದಂಥವ್ರು ಏನು ಅರ್ಥಶಾಸ್ತ್ರವನ್ನು ಬರೆದಿರಲ್ಲ, ಆ ಒಂದು ಅರ್ಥಶಾಸ್ತ್ರವೇ ಅದೇ ರಾಜ್ಯಶಾಸ್ತ್ರ, ಅದೇ ರಾಜ್ಯಶಾಸ್ತ್ರ, ಅದೇ ದಂಡಶಾಸ್ತ್ರ. ಅದು ಒಂದನ್ನು ತೆಗೆದ್ರೆ ಅದರಲ್ಲಿ ಯಾವ್ಯಾವ ಅಪರಾಧಗಳಿಗೆ ಏನೇನು ಶಿಕ್ಷೆ ಅನ್ನೋ ವಿವರಣೆ ಮತ್ತು ರಾಜ್ಯದ ಅರ್ಥವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಸುರಳಿತವಾಗಿ ಮುನ್ನಡೆಸಬೇಕು ಅನ್ನೋ ವಿವರಣೆ ಮತ್ತು ರಾಜನ ಕರ್ತವ್ಯಗಳು, ಹೀಗೆ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ದಂಡಶಾಸ್ತ್ರ ಇವೆಲ್ಲವೂ ಅದರಲ್ಲಿ ಬರೋದ್ರಿಂದ ಅದು ಒಂದಕ್ಕೆ ನಾವು ದಂಡನೀತಿ ಅಂತ ಅದು ಕರಿತೀವಿ, ಅರ್ಥಶಾಸ್ತ್ರ ಅಂತ ಅದು ಕರಿತೀವಿ. ಹೀಗೆ ಅದು ಮೂರನ್ನು ಒಳಗೊಂಡಿರೋದ್ರಿಂದ ಒಂದೇ ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಆದರೆ ಆಧುನಿಕ ವ್ಯವಸ್ಥೆಯಲ್ಲಿ ನಾವು ಅವೆಲ್ಲವೂ ಪ್ರತ್ಯೇಕ ವಿಭಾಗಗಳಾಗಿವೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಅನ್ವೀಕ್ಷಿಕೆ ಅಂದ್ರೆ ತರ್ಕಶಾಸ್ತ್ರ. ತರ್ಕಶಾಸ್ತ್ರ ಅಂತಂದ್ರೆ ಅನುಮಾನಗಳು ಮೂರಿವೆ. ಪ್ರಮಾಣಗಳು ಮೂರು: ಪ್ರತ್ಯಕ್ಷ, ಅನುಮಾನ, ಆಗಮ ಅಂತೇಳಿ. ಅದರಲ್ಲಿ ತರ್ಕೋ ಅನುಮಾನತ್ವೇವ ಅಂತ ಹೇಳಿ ಹೇಳುವ ಪ್ರಕಾರ ಪ್ರಮಾಣ ಲಕ್ಷಣಾದಿ ಗ್ರಂಥಗಳಿಗೆ ಅನುಸಾರವಾಗಿ ಈ ತರ್ಕಶಾಸ್ತ್ರ ಅಂತಂದ್ರೆ ಅದು ಅನ್ವೀಕ್ಷಿಕೆಯೇ. ತರ್ಕಶಾಸ್ತ್ರವನ್ನೇ ಅನ್ವೀಕ್ಷಿಕೆ ಅನ್ನುವಂತ ಬೇರೆ ಶಬ್ದವನ್ನು ಕರಿತೇವೆ. ಅದಲ್ಲದೆ ನಾನು ಅವತ್ತು 6 ದರ್ಶನಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೆ: ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ ಹೇಳಿ. ನ್ಯಾಯ ಮತ್ತು ವೈಶೇಷಿಕದಲ್ಲಿ ಬರುವಂತ ಅವಕ್ಕೂ ಕೂಡ ನಾವು ತರ್ಕಶಾಸ್ತ್ರ ಅಂತ ಕರಿತೇವೆ. ಅದನ್ನು ಅಧ್ಯಯನ ಮಾಡಿ ಮುಂದೆ ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡುವಂಥದ್ದು ಸಾಂಪ್ರದಾಯಿಕ ಪದ್ಧತಿ. ಇಲ್ಲಿ ನಾವು ಮುಖ್ಯವಾಗಿ ಒಂದು ಸಂಗತಿಯನ್ನು ಗಮನಿಸಬೇಕೇನು ಅಂದ್ರೆ, ಈ ಗೌತಮ ಸೂತ್ರಗಳು ಮತ್ತು ವೈಶೇಷಿಕ ಸೂತ್ರಗಳನ್ನು ಅವಲಂಬಿಸಿ ನ್ಯಾಯಶಾಸ್ತ್ರ ಮತ್ತು ವೈಶೇಷಿಕ ಶಾಸ್ತ್ರ ಏನು ಬೆಳೆದು ಬಂದಿದೆಯಲ್ಲ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬ್ರಹ್ಮತರ್ಕ ಅಂತ ಮತ್ತೊಂದು ಗ್ರಂಥ ಇದೆ. ಶ್ರೀಮದ್ ಆಚಾರ್ಯರು ಆ ಬ್ರಹ್ಮತರ್ಕವನ್ನ ಮೇಲಿಂದ ಮೇಲೆ ತಮ್ಮ ಗ್ರಂಥಗಳಲ್ಲಿ ಉದಾಹರಿಸ್ತಿರ್ತಾರೆ, ಇತಿ ಬ್ರಹ್ಮತರ್ಕೆ ಅಂತ ಹೇಳಿ. ಯಾಕೆಂದ್ರೆ ನ್ಯಾಯ ದರ್ಶನದಲ್ಲಿ ಮತ್ತು ವೈಶೇಷಿಕ ದರ್ಶನದಲ್ಲಿ ಬಂದಿರುವಂತಹ ಪ್ರಮೇಯಗಳೇನಿವೆ ಅವು ಪೂರ್ಣವಾಗಿ ನಮಗೆ ಗ್ರಾಹ್ಯ ಅಲ್ಲ. ಹಾಗಾಗಿ ಹೈಗ್ರೀವ ರೂಪಿಯಾದಂತಹ ಭಗವಂತ ರಚನೆ ಮಾಡಿದಂತಹ ಬ್ರಹ್ಮತರ್ಕ ಏನಿದೆ, ಆ ಬ್ರಹ್ಮತರ್ಕದಲ್ಲಿ ಬಂದಿರುವಂತಹ ಪ್ರಮೇಯಗಳೇ ನಮಗೆ ಪೂರ್ಣವಾಗಿ ಗ್ರಾಹ್ಯ. ಹಾಗಾಗಿ ಮುಖ್ಯವಾಗಿ ಅನ್ವೀಕ್ಷಿಕೆ ಅಂದ್ರೆ ತರ್ಕಶಾಸ್ತ್ರ, ಅದು ಬ್ರಹ್ಮ ತರ್ಕಶಾಸ್ತ್ರ. ಮತ್ತು ಉಳಿದ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಬಳಕೆ ಇರುವಂತಹ ಎಲ್ಲ ಶಾಸ್ತ್ರಗಳಿಗೂ ಭಗವಂತನೇ ಪ್ರವರ್ತಕ ಅನ್ನೋ ಮಾತನ್ನು ಇಲ್ಲಿ ಗಮನಿಸಬೇಕು. ಮತ್ತು ಅದರ ಮುಂದೆ ಬರುವಂತಹ 4 ಆಶ್ರಮಗಳ ವ್ಯವಸ್ಥಾಪಕ: ಬ್ರಹ್ಮಚರ್ಯಾಶ್ರಮ, ಗಾರ್ಹಸ್ಥ್ಯಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ ಎಂಬುದಾಗಿ. ಇದರ ವಿವರಣೆಯನ್ನು ಹಿಂದೊಂದ್ಸರಿ ಕೊಟ್ಟಿದ್ದೆ. ಈ 4 ಆಶ್ರಮಗಳು: ಬ್ರಹ್ಮಚರ್ಯಾಶ್ರಮದಲ್ಲಿ ಮನುಷ್ಯ ಅಧ್ಯಯನಾದಿಗಳನ್ನು ಮಾಡಬೇಕು, ಗಾರ್ಹಸ್ಥಾಶ್ರಮದಲ್ಲಿ ವಿವಾಹ ಮಾಡಿಕೊಂಡು ಸಂತಾನೋತ್ಪಾದನೆಗೆ ಪ್ರವೃತ್ತನಾಗಬೇಕು, ವಾನಪ್ರಸ್ಥಾಶ್ರಮದಲ್ಲಿ ಮಕ್ಕಳಿಗೆಲ್ಲ ಜವಾಬ್ದಾರಿಯನ್ನು ವಹಿಸಿ ತಾನು ಕಾಡಿನಲ್ಲಿ ಪತಿ ಸಮೇತನಾಗಿ ಹೋಗಿರಬೇಕು, ಸನ್ಯಾಸಾಶ್ರಮವನ್ನು ಪತ್ನಿಯನ್ನು ಬಿಟ್ಟುಕೊಟ್ಟು ತಾನು ಕೊನೆಯ ಆಶ್ರಮಕ್ಕೆ ಹೋಗಬೇಕು. ಹಾಗಾಗಿ ಸನ್ಯಾಸಾಶ್ರಮಕ್ಕೆ ಚತುರ್ಥಾಶ್ರಮ ಅಂತ ಹೆಸರು ಅಂತ ಇದನ್ನು ನೋಡಿದ್ವಿ. ಈ 4 ಆಶ್ರಮಗಳಿಗೆ ವ್ಯವಸ್ಥೆ ಮಾಡಿದಂಥವನು ಭಗವಂತನೇ. ಮತ್ತು ಪೃಥ್ವಿ, ಅಪ್ಪು, ಜಲ, ತೇಜಸ್ಸು, ವಾಯು, ಆಕಾಶ ಎಂಬತಕ್ಕಂತಹ ಪಂಚ ಮಹಾಭೂತಗಳನ್ನ ವ್ಯಾಪಿಸಿಕೊಂಡಿರುವಂಥವನು, ಅವುಗಳನ್ನ ಸೃಷ್ಟಿ ಮಾಡಿದಂಥವನು. ಇದು ಕೂಡ ಭಗವಂತನಿಗೆ ಕಾರ್ಯ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಚಂದ್ರ, ಸೂರ್ಯರು ಎಂಬುದಾಗಿ ದೊಡ್ಡ ಜ್ಯೋತಿರ್ಮಯ ರೂಪಗಳೇನಿವೆ ಅವುಗಳಲ್ಲಿಯೂ ಕೂಡ ಭಗವಂತನೇ ಇದ್ದು ಅವುಗಳಿಗೆ ಜ್ಯೋತಿಯನ್ನು ಕೊಟ್ಟಿರುವಂಥವನು ಮತ್ತು ಯಾವಾಗಲೂ ಒಂದೇ ರೀತಿಯಲ್ಲಿರುವಂಥವನು. ಕಣ್ಣಿನಲ್ಲಿ ತೇಜಸ್ವರೂಪಿಯಾದವನು, ಎಲ್ಲ ತಪಸ್ವರೂಪನಾದವನು. ಎಲ್ಲ ಜ್ಞಾನಿಗಳಾದವರು ಉಳಿದವರೆಲ್ಲರೂ ಮಾಡುವಂಥ ತಪಸ್ಸುಗಳೇನಿದೆ ಆ ತಪಸ್ಸುಗಳಿಗೆ ಎಲ್ಲದಕ್ಕೂ ಗುರಿಯಾದವನು ಭಗವಂತನೇ. ಪರ, ಅಪರ, ಪರಾತ್ಪರ, ಪರಮಾತ್ಮ ಎಂಬುದಾಗಿ ಅನೇಕ ಹೆಸರುಗಳುಳ್ಳಂಥವನು. ದ್ವಾದಶ ಆದಿತ್ಯ ರೂಪನಾದವನು. ದ್ವಾದಶ ಆದಿತ್ಯ ರೂಪಿ ಆದವನು ಈ ಭಗವಂತ. ಅಸುರ ವಿಧ್ವಂಸಕನಾದವನು ಮತ್ತು ಯುಗಗಳ ಕೊನೆಯಲ್ಲಿ ಜಗತ್ತೆಲ್ಲವನ್ನು ಲಯ ಮಾಡ್ತಕ್ಕಂಥವನು. ಮತ್ತು ಲಯ ಮಾಡಬೇಕಾದದ್ದು ಪ್ರಜೆಗಳನ್ನೆಲ್ಲರನ್ನು ನಾಶಪಡಿಸಿ ಅವರ ಕರ್ಮ ಪುಣ್ಯ ಪಾಪಗಳನ್ನು ವಿಚಾರ ಮಾಡಬೇಕಾದಂಥವನು ಯಮ. ಆ ಯಮನಿಗೂ ಕೂಡ ಅಂತಕನಾದವನು ಈ ಭಗವಂತ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೋಡ್ಕೊಳ್ಬೇಕು. ಮತ್ತು
ಸ್ವಯಂಭುವ ಮನು ಮೊದಲಾದಂಥವರು ಮನುಸ್ಮೃತಿಗೆ ಪ್ರವರ್ತಕರಾದವರು ಏನಿದ್ದಾರಲ್ಲ, ಮನುಸ್ಮೃತಿ, ಆ ಬಳಿಕ ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ ಇತ್ಯಾದಿ ಅನೇಕ ಗ್ರಂಥಗಳೇನಿವೆಯಲ್ಲ, ಆ ಸ್ಮೃತಿಕಾರರಿಗೂ ಕೂಡ ಸ್ಮೃತಿಗಳನ್ನ, ಅವುಗಳ ರಹಸ್ಯವನ್ನು ಉಪದೇಶ ಮಾಡಿದಂಥವನು. ಇದು ಭಗವಂತನಿಗೆ ಕಾರ್ಯ. ಶರಣಾಗತರಾದವರಿಗೆ ಅವನು ರಕ್ಷಕನಾದವನು. ಆಕಾಶದ ಸಹಾಯ ವಾಯುವಿಗೆ, ವಾಯುವಿನ ಸಹಾಯ ಅಗ್ನಿಗೆ, ಅಗ್ನಿಯ ಸಹಾಯ ದೇವತೆಗಳಿಗೆ. ಈ ರೀತಿಯಾಗಿ ಈ ಎಲ್ಲ ಸಹಾಯಗಳು ಪಂಚಭೂತಗಳಲ್ಲಿ ಪರಸ್ಪರ ಸಹಾಯದಿಂದ ಈ ಜಗತ್ತೇನು ಸೃಷ್ಟಿ ಆಗ್ತದಲ್ಲ, ಆ ಎಲ್ಲ ಸಹಾಯ ಆ ಪಂಚ ಮಹಾಭೂತಗಳಿಗೆ ಪರಸ್ಪರ ದೊರೆತಿದ್ದು ಭಗವಂತನ ಅನುಗ್ರಹದಿಂದ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾವು ನೋಡಬೇಕು. ನಾವು ಭೋಜನ ಮಾಡಿದಂತಹ ಅನ್ನವು ರಕ್ತವಾಗಿ ಪರಿಣಾಮ ಹೊಂದುತ್ತದೆ. ರಕ್ತದಿಂದ ಮಾಂಸ, ಮಾಂಸದಿಂದ ಮೇಧಸ್ಸು, ಮೇಧಸ್ಸಿನಿಂದ ಎಲುಬು, ಎಲುಬುಗಳಿಂದ ಮಜ್ಜ ಎಂಬ ಧಾತು, ಎಲುಬಿನೊಳಗಿರುವಂತಹ ಧಾತು, ಆ ಮಜ್ಜಾ ಧಾತುವಿನಿಂದ ಶುಕ್ರ, ಶುಕ್ರದಿಂದ ಗರ್ಭ ಉಂಟಾಗುವಂಥದ್ದೆಲ್ಲವೂ ಕೂಡ ಭಗವಂತನ ಮಹಿಮೆಯಿಂದಲೇ. ಹೀಗೆ ಈ ಶುಕ್ರದಿಂದ ಆರಂಭ ಮಾಡಿ ಜೀವಿಯ ಉತ್ಪತ್ತಿಯ ತನಕ ಎಲ್ಲದರಲ್ಲಿ ಕೂಡ ಭಗವಂತನ ಕೈವಾಡ ಇದೆ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಗರ್ಭ ಹುಟ್ಟುವಾಗ ಅದು ಪ್ರಥಮ ಭಾಗದಲ್ಲಿ ನೀರಿನ ಅಂಶ ಹೆಚ್ಚಿರ್ತದೆ ಅದರಲ್ಲಿ. ಹಾಗಾಗಿ ಅಲ್ಲಿ ಶುಕ್ರ ಸೋಮಾಂಶ ಇರ್ತದೆ. ಶುಕ್ರ ಗ್ರಹ ಮತ್ತು ಸೋಮ ಗ್ರಹ ಅಂದ್ರೆ ಚಂದ್ರಗ್ರಹ, ಅವುಗಳ ಅಂಶ ಅಲ್ಲಿ ಹೆಚ್ಚಿರ್ತದೆ. ಅವುಗಳ ಅನುಗ್ರಹದಿಂದ ಗರ್ಭ ಬೆಳೀತದೆ. ಆ ಶುಕ್ರ ಸೋಮಗಳಲ್ಲಿಯೂ ಕೂಡ ಭಗವಂತನೇ ಅಂತರ್ಯಾಮಿಯಾಗಿ ನಿಂತು ಈ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ದ್ವಿತೀಯ ಭಾಗದಲ್ಲಿ, ಗರ್ಭದ ದ್ವಿತೀಯ ಭಾಗದಲ್ಲಿ ಕೆಂಪು ವರ್ಣ ಅದಕ್ಕಿರ್ತದೆ. ಹಾಗಾಗಿ ಆ ಶೋಣಿತ ವರ್ಣ ಏನಿದೆಯಲ್ಲ ಅದು ಅಗ್ನಿಯ ವಂಶ, ಅಗ್ನಿಯ ಅಂಶ ಅಂತ ತಿಳ್ಕೊಳ್ಬೇಕು. ಆ ಅಗ್ನಿಗೂ ಕೂಡ ಆ ಮಹತ್ವ ಬಂದದ್ದು ಭಗವಂತನ ಸನ್ನಿಧಾನದಿಂದಲೇ. ಹೃದಯದಲ್ಲಿ ಕಫ, ನಾಭಿಯಲ್ಲಿ ಪಿತ್ತ ಮತ್ತು ದೇಹದ ಮಧ್ಯದಲ್ಲಿ ಹೃದಯ, ಆ ಹೃದಯದಲ್ಲಿ ಮನಸ್ಸು ಮತ್ತು ಹೊಕ್ಕಳಿರುವಂತಹ ಭಾಗದಲ್ಲಿ ಜಠರಾಗ್ನಿ, ನಾವು ತಿಂದಂತ ಆಹಾರವನ್ನು ಜೀರ್ಣ ಮಾಡುವಂತಹ ಜಠರಾಗ್ನಿ ಏನಿದೆ ಅದು ಹೊಕ್ಕಳಿರುವಂತಹ ಭಾಗದಲ್ಲಿ. ಇವೆಲ್ಲವೂ ಕೂಡ ಇರುವಂಥದ್ದು ಆ ಭಗವಂತನ ಪ್ರಭಾವದಿಂದಲೇ. ಮನಸ್ಸಿಗೆ ಪ್ರಜಾಪತಿ ಅಧಿದೇವತೆ, ಕಫಕ್ಕೆ ಸೋಮ ಅಧಿದೇವತೆ, ಪಿತ್ತಕ್ಕೆ ಅಗ್ನಿ ಅಧಿದೇವತೆ. ಈ ಎಲ್ಲ ಅಧಿದೇವತೆಗಳಲ್ಲಿ ಅಂತರ್ಗತನಾಗಿರ್ತಕ್ಕಂಥ ಭಗವಂತ. ಗರ್ಭ ಬೆಳೆಯುವಾಗ ಆ ಗರ್ಭದಲ್ಲಿ ಪ್ರಾಣವಾಯು ಪರಮಾತ್ಮನ ಸಂಗಡವೇ ಪ್ರವೇಶ ಮಾಡಿ ಆ ಗರ್ಭಕ್ಕೆ ಕ್ರಮವಾಗಿ ಕಣ್ಣು, ಕೈ, ಕಾಲು ಮೊದಲಾದಂತಹ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಬೆಳೆದು ಆ ಮಗು ಸರ್ವಾಂಗ ಪರಿಪೂರ್ಣವಾಗಿ ಮುಂದೆ ಜನಿಸಲಿಕ್ಕೆ ಅನುಕೂಲ ಆಗ್ತದೆ. ಆ ವಾಯು ಏನಿದೆಯಲ್ಲ ಅದು 5 ರೀತಿಯಾಗುತ್ತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬುದಾಗಿ ವಾಯುವಿನಲ್ಲಿ 5 ಪ್ರಭೇದಗಳಿವೆ. ಆ ಪ್ರಾಣವಾಯು ಸರ್ವಾಂಗಕ್ಕೂ ಪೋಷಕವಾದದ್ದು. ಅಪಾನವಾಯು ದೇಹದ ಕೆಳಭಾಗಕ್ಕೆ ಪೋಷಕವಾದದ್ದು ಮತ್ತು ದೇಹದ ಕೆಳಭಾಗದಲ್ಲಿ ನಡೆಯುವಂತಹ ಕ್ರಿಯೆಗಳಿಗೆ ಅದು ಉತ್ತೇಜಕವಾದದ್ದು ಅಪಾನವಾಯು. ಉದಾನವಾಯು ದೇಹದ ಮೇಲ್ಭಾಗಕ್ಕೆ ಪೋಷಕವಾದದ್ದು ಮತ್ತು ವ್ಯಾನ ವಾಯುವು ದೇಹದ ಒಳಭಾಗಕ್ಕೆ ಪೋಷಕ. ಸಮಾನವಾಯು ಇಡೀ ಶರೀರವನ್ನ ಸುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಈ 5 ವಾಯುಗಳ ಕರ್ತವ್ಯ. ಈ 5 ವಾಯುಗಳೆಲ್ಲವೂ ಕೂಡ ಈ ಪ್ರಧಾನ ವಾಯುವಿನ ವಿಭಿನ್ನ ರೂಪಗಳು ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಪ್ರಧಾನ ವಾಯುವಿನಲ್ಲಿ ಕೂಡ ನಿಂತು ಕಾರ್ಯ ಮಾಡಿಸ್ತಕ್ಕಂಥವನು ಭಗವಂತ. ಆ ಗರ್ಭಕೋಶದೊಳಗೆ ಜೀವಾತ್ಮ ಪ್ರವೇಶ ಮಾಡಿದಾಗ ಕಣ್ಣು, ಕಿವಿ ಮೊದಲಾದಂತಹ ಇಂದ್ರಿಯಗಳು ಅವನಿಗೆ ಕ್ರಮವಾಗಿ ಮೂಡ್ತಾ ಹೋಗ್ತವೆ. ಅವೆಲ್ಲ ಇಂದ್ರಿಯಗಳು ಅವನಿಗೆ ಮೂಡಿದ್ರಿಂದ ತನ್ನ ಸುತ್ತಮುತ್ತಲಿರುವಂತಹ ವಾತಾವರಣವನ್ನು ಗಮನಿಸಿ ಅದರ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಆ ಜೀವಾತ್ಮನಿಗೆ ಅನುಕೂಲ ಆಗ್ತದೆ. ಇಂಥ ಎಲ್ಲ ಇಂದ್ರಿಯಗಳ ಶಕ್ತಿ, 5 ಕರ್ಮೇಂದ್ರಿಯಗಳ ಶಕ್ತಿ, 5 ಜ್ಞಾನೇಂದ್ರಿಯಗಳ ಶಕ್ತಿ ಮತ್ತು ಮನಸ್ಸಿನ ಶಕ್ತಿ, ಇವೆಲ್ಲವೂ ದೊರೆತದ್ದು ಆಯಾ ಇಂದ್ರಿಯಾಭಿಮಾನಿ ದೇವತೆಗಳಿಂದ. ಆ ದೇವತೆಗಳಿಗೆ ಆ ಶಕ್ತಿ ಬಂದದ್ದು ಭಗವಂತನ ಸನ್ನಿಧಾನದಿಂದ. ಇಂಥ ದೇಹಕ್ಕೆ ನಾವು ಪಾರ್ಥಿವ ದೇಹ ಅಂತ ಕರಿತೇವೆ. ಯಾಕೆ ಪಾರ್ಥಿವ ದೇಹ ಅಂತ ಕರಿತೀವಿ ಅಂದ್ರೆ ಅದು ಪಂಚಮಹಾಭೂತಗಳಿಂದ ಹುಟ್ಟಿದ್ದಾದ್ರಿಂದ. ದೇಹದೊಳಗೆ ಅವಕಾಶ ಏನಿರ್ತದಲ್ಲ, ಸ್ಪೇಸ್ ಅಂತ ಎಲ್ಲೆಲ್ಲಿ ಜಾಗ ಇರ್ತದಲ್ಲ, ಆ ಜಾಗ ಇದ್ದಿದ್ದಲ್ಲೂ ಕೂಡ ಆಕಾಶ ಮಹಾಭೂತದಿಂದ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಬೆವರು ಮೊದಲಾದಂಥ ಭಾಗ ಏನಿರ್ತದಲ್ಲ ನಮ್ಮ ಶರೀರದಲ್ಲಿ, ನೀರಾದಂಥ ಭಾಗ ಅವೆಲ್ಲವೂ ಕೂಡ ಜಲಭಾಗದಿಂದ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಕಣ್ಣು ಮುಂತಾದ ಇಂದ್ರಿಯಗಳೇನಿವೆ ಅಲ್ಲಿ ಅದು ತಯಾರಾಗಿದ್ದು ತೇಜೋ ರೂಪವಾದಂತಹ ಮಹಾಭೂತದಿಂದ. ಮತ್ತು ಎಲ್ಲ ಇಂದ್ರಿಯಗಳಿಗೂ ಮನಸ್ಸೇ ಅಧಿಪತಿ. ಯಾಕೆಂದ್ರೆ ಮನಸ್ಸಿನ ಸಹಕಾರ ಇಲ್ಲದೆ ಯಾವ ಕರ್ಮೇಂದ್ರಿಯವಾಗಲಿ ಯಾವ ಜ್ಞಾನೇಂದ್ರಿಯವಾಗಲಿ ಏನೂ ಕಾರ್ಯ ಮಾಡಲಾರದು. ಹಾಗೆ
ಎಲ್ಲ ಇಂದ್ರಿಯಗಳಿಗೂ ಮನಸ್ಸೇ ಅಧಿಪತಿ ಅನ್ನೋ ವ್ಯವಸ್ಥೆಯನ್ನ ಆ ಭಗವಂತನೇ ಮಾಡಿದ್ದಾನೆ. ಹೀಗೆ ಆ ಭಗವಂತನ ಅಚಿಂತ್ಯದ್ಭುತವಾದ ಶಕ್ತಿಯಿಂದ ಚಿತ್ರ ವಿಚಿತ್ರವಾದಂತಹ ಈ ಜಗತ್ತು ನಿರ್ಮಾಣವಾಗಿದೆ. ಇಂಥ ಭಗವಂತ ತನ್ನ ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅನ್ನುವಂಥ 3 ಲೋಕಗಳಿವೆ ಅವನಿಗೆ. ಅದರಲ್ಲಿ ವೈಕುಂಠ ಅವನ ಮುಖ್ಯ ಆವಾಸಭೂತವಾದದ್ದು. ಆ ಎಲ್ಲ ಲೋಕಗಳನ್ನು ಬಿಟ್ಟು, ಅಂತ ದಿವ್ಯ ಸ್ಥಾನವನ್ನು ಬಿಟ್ಟು ಅವನು ಹುಟ್ಟು ಸಾವುಗಳಿರುವಂತಹ ಈ ಭೂಲೋಕಕ್ಕೆ ಯಾಕೆ ಬಂದ? ನಮ್ಮಂಥ ಅಜ್ಞಾನಿ ಮನುಷ್ಯರಿಗೆ ಈ ಭೂಲೋಕದ ಸಹವಾಸ ಸಾಕು ಅಂತ ಅನಿಸ್ತದೆ. ಹುಟ್ಟಿಸಲೇ ಬೇಡ ಇನ್ನು, ಹುಟ್ಟಿಸಿದಕ್ಕೆ ಸಾಕು ಇನ್ನು ಅಂತ ನಾವು ದಾಸರು ಹೇಳಿದ ಮಾರ್ಗದಲ್ಲಿ ಮೇಲಿದ ಮೇಲೆ ಪ್ರಾರ್ಥನೆ ಮಾಡಬೇಕು ಅಂತ ಅನಿಸ್ತಿರ್ತದೆ, ಸ್ವಲ್ಪ ಎತ್ತರ ಇದ್ರೆ. ಇಂತಹ ನಮ್ಮ ಪರಿಸ್ಥಿತಿ ಹೀಗಿರುವಾಗ ಆ ಭಗವಂತ ಯಾತಕ್ಕಾಗಿ ಈ ಭೂಲೋಕದಲ್ಲಿ ಅವತಾರ ಮಾಡಿದ? ಒಂದು ದೊಡ್ಡ ಪ್ರಶ್ನೆ ಇದು. ಭಗವಂತ ಯಾತಕ್ಕಾಗಿ ಅವತಾರ ಮಾಡಿದ? ನಮಗೂ ಈ ಸರಿ ಪ್ರಶ್ನೆ ಎಷ್ಟೋ ಸರಿ ಬಂದಿರ್ತದೆ. ತೀರಾ ಸಣ್ಣವನಿದ್ದಾಗ ನಮಗೂ ಎಷ್ಟೋ ಸರಿ ಪ್ರಶ್ನೆ ಬರ್ತಿತ್ತು. ಭಗವಂತ ಸರ್ವಶಕ್ತ ಅಂತ ಆದ್ಮೇಲೆ ಅವನ ವೈಕುಂಠವಲ್ಲೇ ಕುಳಿತು ಈ ರಾವಣ ಕುಂಭಕರ್ಣಾದಿಗಳನ್ನು ಸಾಯುವಂತೆ ಮಾಡಬಾರ್ದಿತ್ತೇನೋ, ಇಲ್ಯಾಕೆ ಬಂದು ಇಷ್ಟೆಲ್ಲ ಒದ್ದಾಡಿದ? ಬೇಕಾಗುವಂತೆ ಯಾರಿಗೋ ಒಬ್ರಿಗೆ ಪಾರ್ಶ್ವವಾಯು ಆಗುವಂತ, ಮತ್ತೆ ಯಾರಿಗೋ ಒಬ್ರಿಗೆ ಹೃದಯ ಆಗುವಂತ ಮಾಡಿ ಅವ್ರನ್ನ ಕ್ಷಣಾರ್ಧದಲ್ಲಿ ಕೊಂದು ಬಿಡ್ಬೋದಿತ್ತು. ಸತ್ಯ ಸಂಕಲ್ಪ ಸರ್ವಶಕ್ತ ಆದ್ದರಿಂದ ಭಗವಂತ ಅವನು ಯಾತಕ್ಕಾಗಿ ಭೂಲೋಕದಲ್ಲಿ ಅವತಾರ ಮಾಡಿದ ಅಂತನ್ನೋದು ನಮ್ದೆಲ್ಲರಿಗೂ ಒಂದು ಜಿಜ್ಞಾಸೆಯೇ. ಮತ್ತು ಈ ಸಂದರ್ಭದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಿಂತ ಮೊದಲು, ಯಾಕಂದ್ರೆ ಈ ಪ್ರಶ್ನೆಗೆ ನಾವು ಇವತ್ತು ಉತ್ತರ ನೋಡೋದಿಲ್ಲ, ನಾಳೆ ನರಸಿಂಹಾವತಾರದ ಕಥೆ ನಾಳೆ ನಾಡ್ದು ಬರುವಾಗ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಆತ್ಮನಃ ಅನ್ನುವ ಶ್ಲೋಕವನ್ನು ವಿವರಣೆ ಮಾಡುವಾಗ ಈ ಎಲ್ಲ ಪ್ರಶ್ನೆಗಳಿಗೆ ಯಾಕೆ ಭಗವಂತ ಕೃಷ್ಣಾವತಾರ ತಾಳಿದ, ಯಾಕೆ ಭಗವಂತ ನರಸಿಂಹಾವತಾರ ತಾಳಿದ, ಹುಟ್ಟು ಸಾವು ಇರುವಂತಹ ಈ ಜಗತ್ತಿನಲ್ಲಿ ಭಗವಂತ ಯಾಕೆ ಬಂದಿಳಿದ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಅವತ್ತು ಉತ್ತರ ನೋಡ್ತೇವೆ. ಅದೆಲ್ಲದಕ್ಕಿಂತ ಮೊದಲು ಇನ್ನೂ ಒಂದು ಸಣ್ಣ ಜಿಜ್ಞಾಸೆ ಇದೆ. ಅದನ್ನು ನಾವು ತಿಳ್ಕೊಂಡ್ರೆ ನಾವು ಈಗ ಅವಲಂಬಿಸಿರುವಂತಹ ಮತ, ನಾವು ಬಂದಿರುವಂತಹ ಈ ಸಾಂಸ್ಕೃತಿಕ ಪರಂಪರೆ ಏನಿದೆ ಇದ್ರ ಮಹತ್ವ ನಮ್ಗೆ ಗೊತ್ತಾಗ್ತದೆ. ಭಗವಂತ ಯಾಕಾಗಿ ಅವತಾರ ಮಾಡಿದ ಅಂತ ಒಂದು ಪ್ರಶ್ನೆ ಇದೆಯಲ್ಲ, ಇದು ಒಂದು ಪ್ರಶ್ನೆ, ಜಿಜ್ಞಾಸೆ ಅನ್ನೋದು ಇದು ಒಂದು ಮುಖ. ಇನ್ನೊಂದು ಪ್ರಶ್ನೆ ಏನಿದೆ, ಭಗವಂತನಿಗೆ ಅವತಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಆಕ್ಷೇಪ. ಅದಕ್ಕಾಗಿ ನಾನು ಈ ಮಾತನ್ನು ಹೇಳಬೇಕಾಯ್ತು. ಅದೇನು ಆಕ್ಷೇಪ ಅಂತಂದ್ರೆ, ಈಗ ನಾವೆಲ್ಲ ನೋಡ್ತಿದ್ದೇವೆ ಸಾಕಾರನಾದಂತಹ ಭಗವಂತನನ್ನ, ಸಾಕಾರನಾದಂತಹ ಸಗುಣನಾದಂತಹ ಭಗವಂತನನ್ನ ನಾವಿವತ್ತು ಉಪಾಸನೆ ಮಾಡ್ತಿದ್ದೇವೆ. ಭಗವಂತನಿಗೆ ಪೀತಾಂಬರವುಳ್ಳಂತಹ, ಶಂಖಚಕ್ರಧಾರಿಯಾದಂತಹ ಅಥವಾ ಚರ್ಮಾಂಬರಧಾರಿಯಾದಂತಹ, ಭಸ್ಮಧಾರಿಯಾದಂತಹ ವಿಭಿನ್ನ ರೂಪಗಳಲ್ಲಿ ನಾವು ಭಗವಂತನ ಉಪಾಸನೆ ಮಾಡ್ತೇವೆ. ಅಂತೂ ನಾವು ಆಕಾರ ಸಹಿತನಾದಂತಹ ಭಗವಂತನ ಉಪಾಸನೆ ಮಾಡಬೇಕು ಅನ್ನುವಂಥ ಕಲ್ಪನೆ ಆ ಹಂತದಲ್ಲಿ ಇದ್ದವ್ರು ನಾವು. ಮತ್ತು ಭಗವಂತ ಸಗುಣ ಅಂತ ನಾವು ಉಪಾಸನೆ ಮಾಡ್ತೀವಿ, ಅನಂತ ಸದ್ಗುಣ ಪರಿಪೂರ್ಣನಾದವನು ಅಂತ ಹೇಳಿ. ಈ ಜಗತ್ತಿನಲ್ಲಿ ಕೆಲವು ಮತಗಳಿವೆ, ಕೆಲವು ಅವೈದಿಕ ಮತಗಳು, ನಮ್ಮ ವೇದಾನುಯಾಯಿಯಾದಂತಹ, ನಮ್ಮ ದೇಶಕ್ಕೆ ಸಂಬಂಧವಿಲ್ಲದೆ ಇರುವಂತಹ ಕೆಲವು ಮತಗಳು ಇಲ್ಲಿದ್ರೂ ಕೂಡ, ವೇದಾನುಯಾಯಿ ಆದ್ರೂ, ವೇದಕ್ಕೆ ಅನುಯಾಯಿ ಆದ್ರೂ ಕೂಡ, ವೇದವನ್ನು ನಂಬಿದ್ರೂ ಕೂಡ ಭಗವಂತ ನಿರಾಕಾರ, ನಿರ್ಗುಣ ಅಂತ ಹೇಳುವಂತ ಕೆಲವು ಮತಗಳಿವೆ. ಆ ಎರಡು ಮತಗಳ ಪ್ರಕಾರ ನಿರ್ಗುಣ, ನಿರಾಕಾರ ಅಂತ ಹೇಳುವಂತ ಕೆಲವು ಅವೈದಿಕ ಮತಗಳು, ಮತ್ತು ನಮ್ಮಲ್ಲೇ ವೇದವನ್ನು ನಂಬಿದ್ರೂ ಕೂಡ ಭಗವಂತ ನಿರ್ಗುಣ, ನಿರಾಕಾರ ಅಂತ ಹೇಳುವ ಆ ಮತಗಳ ಪ್ರಕಾರ ಭಗವಂತನಿಗೆ ಅವತಾರವೇ ಇಲ್ಲ. ಅನೇಕ ಅವತಾರ ಮಾಡ್ತಾನೆ, ಅವತಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಅವತಾರ ಮಾಡಿದ್ದಾನೆ ಅಂತ ಹೇಳುವಂತ ಕಥೆಗಳೆಲ್ಲವೂ ಕಟ್ಟುಕತೆ. ನಂಬೋದು ವೇದವನ್ನು ಒಂದನ್ನೇ, ಅವರು ನಂಬೋದು ವೇದವನ್ನು ಒಂದನ್ನೇ. ಆದ್ದರಿಂದ ಪುರಾಣ, ಮಹಾಭಾರತ, ರಾಮಾಯಣ ಇತ್ಯಾದಿಗಳನ್ನು ಅವರು ಪ್ರಮಾಣ ಅಂತ ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಭಗವಂತನ ಅವತಾರಗಳನ್ನು ಹೇಳುವಂತಹ ಪೌರಾಣಿಕ ಕಲ್ಪನೆಗಳೆಲ್ಲ ಏನಿವೆ ಇವನ್ನ ಅವ್ರು ನಂಬೋದೇ ಇಲ್ಲ, ಇದನ್ನು ಅಪ್ರಮಾಣ ಅಂತ ಜರೀತಾರೆ. ಹಾಗಾಗಿ ಭಗವಂತನಿಗೆ ಅವತಾರನಿಲ್ಲ, ಅವತಾರವನ್ನು ಯಾಕೆ ಮಾಡ್ತಾನೆ, ಅವತಾರ ಮಾಡೋದಿಲ್ಲ ಅಂತ ಆಕ್ಷೇಪ. ಮತ್ತು ಬೇರೆ ಮತಗಳಿಗೆ, ಅವೈದಿಕ ಮತಗಳಿಗೆ ಅನುಸಾರವಾಗಂತೂ ಅಲ್ಲಿ ಭಗವಂತ ಅವತಾರ ಮಾಡೇ ಇಲ್ಲ, ಅವನು ನಿರಾಕಾರ, ನಿರ್ಗುಣ. ಭಗವಂತನ ನಿರಾಕಾರ ಅಂತಾನೆ ಉಪಾಸನೆ ಮಾಡ್ತಾರೆ, ನಿರ್ಗುಣ ಅಂತ ಉಪಾಸನೆ ಮಾಡ್ತಾರೆ. ನಮ್ಮಂತೆ ಕೈಕಾಲು ಇತ್ಯಾದಿ ಇರುವಂತಹ ಯಾವ್ದು ಆಕಾರವೂ ಇಲ್ಲ, ಅಥವಾ ಬೇರೆ ಯಾವ್ದು ಆಕಾರವೂ ಇಲ್ಲ. ಹಾಗಾಗಿ ನಮ್ಮ ಜಿಜ್ಞಾಸೆ ಮತ್ತು ಅವರ ಆಕ್ಷೇಪ, ನಮ್ಮ ಜಿಜ್ಞಾಸೆ ಏನು ಮತ್ತೊಮ್ಮೆ ನಾವು ಗಮನಿಸೋದಾದ್ರೆ, ಭಗವಂತ ಹುಟ್ಟು ಸಾವು ದುಃಖ ರೋಗ ರುಜಿನ ಇರುವಂತಹ ಈ ಸಂಸಾರದ ಜಂಜಡಕ್ಕೆ ಯಾಕೆ ಬಂದ? ಅವರ ಆಕ್ಷೇಪ ಅಂದ್ರೆ ನಿರ್ಗುಣ ನಿರಾಕಾರಣ ಅಂತ ಭಗವಂತ ಅವತಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವನ ಅವತಾರ ಯಾಕೆ ಮಾಡ್ತಾನೆ ಅನ್ನೋ ಆಕ್ಷೇಪ. ಅವೆರಡಕ್ಕೂ ಕೂಡ ನಾವು ಮುಂದಿನ ಅಧ್ಯಾಯದಲ್ಲಿ ನರಸಿಂಹ ಅವತಾರದ ಉತ್ಪತ್ತಿಯನ್ನು ನೋಡುವ ಗಮನಿಸೋಣ. ಯಾಕಂದ್ರೆ ಇಲ್ಲಿಗೆ ಈ 40ನೇ ಅಧ್ಯಾಯ ಮುಗಿತಾ ಇದೆ. ಯಾಕಂತಂದ್ರೆ ಆ ನರಸಿಂಹಾವತಾರದ ವರ್ಣನೆ ಮಾಡುವಾಗ, ಅದರ ಬಳಿಕ ಕೃಷ್ಣಾವತಾರವನ್ನು ವರ್ಣನೆ ಮಾಡುವಾಗ, ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟಂತ ಹಿಂದಿನ ಯದುವಂಶದ ಚರಿತ್ರೆಯನ್ನು ಇನ್ನೂ ಕೂಡ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ಮಾಡುವವರಿದ್ದಾರೆ. ಹಾಗಾಗಿ ಆ ವಿಷ್ಣುವು ಭೂಲೋಕದಲ್ಲಿ ಜನಿಸಿ ಏನೇನು ಅದ್ಭುತ ಕಾರ್ಯ ಮಾಡಿದ, ಅವನ ಚರಿತ್ರೆಯಿಂದ, ಅವನ ಅವತಾರದಿಂದ ಜನರಿಗೆ ಏನೇನು ಉಪಯೋಗ ಆಯಿತು
ಅದೆಲ್ಲವನ್ನು ನನಗೆ ವಿವರವಾಗಿ ತಿಳಿಸಿರಿ ಅಂತ ಹೇಳಿ ವೈಶಂಪಾಯನರನ್ನ ಜನಮೇಜಯ ಪ್ರಶ್ನೆ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ 40ನೇ ಅಧ್ಯಾಯ ಮುಗಿತಾ ಇದೆ. 41ನೇ ಅಧ್ಯಾಯದಲ್ಲಿ ಮುಂದಿನ ಅಧ್ಯಾಯದಲ್ಲಿ ಈಗ ನಾವು ಎತ್ತಿರುವಂತಹ ಆಕ್ಷೇಪ ಮತ್ತು ಜಿಜ್ಞಾಸೆಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ ಅಂತ ಹೇಳಿ ಇವತ್ತಿನ ಈ ಕಥಾಭಾಗವನ್ನು ಮುಗಿಸ್ತಾ ಇದ್ದೇನೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣ.